ಎಲ್ಲರಿಗೂ ಸ್ವಾಗತ. 8ನೇ ತರಗತಿ ಸ್ಟೂಡೆಂಟ್ ಆಕ್ಟಿವಿಟಿ ಬುಕ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಯೂನಿಟ್ ನಂಬರ್ 4. ಇಲ್ಲಿ ಯೂನಿಟ್ ನಂಬರ್ 4 ನೋಡಿದಾಗ ನರೇಟ್ ಸ್ಟೋರೀಸ್ ಆ್ಯಂಡ್ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಇನ್ ಇಂಗ್ಲಿಷ್. ನೀವಿನ್ನೂ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದಲ್ಲಿ ಮೊದಲು ವಿಡಿಯೋದ ಕೆಳಗಡೆ ಕಾಣ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಅಲ್ಲಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಯಾವುದೇ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಅಂತ ತಿಳಿಸುತ್ತಾ, ಈ ಒಂದು ಯೂನಿಟ್ 4ನಲ್ಲಿ ನಾವು ಸ್ಟೋರೀಸ್ ಮತ್ತು ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸಸನ್ನು ಇಂಗ್ಲೀಷ್ನಲ್ಲಿ ನರೇಷನ್ ಹೇಳ್ತಕ್ಕಂತಹ ಅಥವಾ ಬರೀತಕ್ಕಂತಹ ಒಂದು ಆಕ್ಟಿವಿಟೀಸ್ ಆಗಿರುತ್ತೆ. ಇಲ್ಲಿ ಮೊದಲನೇ ಆಕ್ಟಿವಿಟಿ 4.1ನಲ್ಲಿ ಲೋಕಮಾನ್ಯ ತಿಲಕ್ ರವರ ಒಂದು ಇನ್ಸಿಡೆಂಟನ್ನು ಇಲ್ಲಿ ನೀಡಲಾಗಿರುತ್ತೆ. ಒನ್ಸ್ ಲೋಕಮಾನ್ಯ ತಿಲಕ್ ಇನ್ ಕ್ಲಾಸ್ ರೂಮ್ somebody has thrown the groundnut shells. His teacher was angry and he asked them who thrown that shells, but nobody is ready to accept that, so the teacher is going to punish each and everyone. But Lokamanya Tilak is not ready to take the punishment, and he said he did not done that mistake. ಇಲ್ಲಿ ಲೋಕಮಾನ್ಯ ತಿಲಕ್ ರವರ ಶಿಕ್ಷಕರು ತರಗತಿ ಬಂದಾಗ ಅಲ್ಲಿ ಕಡಲೆಕಾಯಿ ಸಿಪ್ಪೆಗಳನ್ನು ಹಾಕಿರ್ತಾರೆ. ಯಾರು ಅಂತ ಕೇಳಿದಾಗ ಯಾರು ಒಪ್ಕೊಳ್ಳದೆ ಇದ್ದಾಗ ಆ ಶಿಕ್ಷಕರು ಎಲ್ಲರಿಗೂ ಪನಿಷ್ಮೆಂಟ್ ಕೊಡೋಕ್ಕೆ ಮುಂದಾಗ್ತಾರೆ. ಆದರೆ ತಿಲಕ್ ರವರು ತಾವು ಕೈ ಕೊಟ್ಟು ಪನಿಷ್ಮೆಂಟನ್ನು ತಗೊಳ್ಳೋದಿಲ್ಲ, ಹೇಳ್ತಾರೆ ನಾನು ಇದು ಯಾವುದೇ ತಪ್ಪನ್ನು ಮಾಡಿಲ್ಲ ಅಂತಕ್ಕಂಥದ್ದನ್ನು ತಿಳಿಸ್ತಾರೆ. ಸೊ ಇಲ್ಲಿ ಪ್ರಶ್ನೆ ಇದೆ, ವಾಟ್ ಡು ಯು ಲೈಕ್ ಮೋಸ್ಟ್ ಅಬೌಟ್ ದ ಪ್ಯಾಸೇಜ್? ಐ ಲೈಕ್ ತಿಲಕ್ಸ್ ಅಪ್ರೈಟ್ ನೇಚರ್. ಹಿ ಡಿಡ್ ನಾಟ್ ಅಫ್ರೈಡ್ ಬಿಕಾಸ್ ಹಿ ಡಿಡ್ ನಾಟ್ ಡನ್ ಎ ಮಿಸ್ಟೇಕ್. ನೆಕ್ಸ್ಟ್ question, what will you do if you were in the place of Tilak? I will also depend like him. I will say the truth who had done it in the classroom. ಇದಾದ ನಂತರ 4.2 ಆಕ್ಟಿವಿಟಿಗೆ ಬಂದಾಗ ಇಲ್ಲಿ ರೋಹನ್ಸ್ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್, ರೋಹನ್ ಒಬ್ಬ ವಿದ್ಯಾರ್ಥಿಯ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸನ್ನು ಇಲ್ಲಿ ನೀಡ್ತಾ ಹೋಗಿದ್ದಾರೆ. ಇಲ್ಲಿ ನೋಡಿದಾಗ ಇಟ್ ಹ್ಯಾಪನ್ಡ್ ವೆನ್ ಐ ವಾಸ್ ಇನ್ 7th standard, an essay competition was held in our school on population explosion. For the annual day function, I got the first prize in essay writing. On the annual day, when they announced my name to give the prize, with full excitement, I went on the dais to collect my prize. I collected my prize from the chief guest and shook his hand happily. Later, the teacher told me that instead of collecting the prize from the guest, I collected the prize from the person who came to hand over the prize to the guest. ಒಂದು ಫನ್ನಿ ಇನ್ಸಿಡೆಂಟನ್ನು ಇಲ್ಲಿ ನರೇಷನ್ ಮಾಡಿದ್ದಾರೆ. ಅಂದರೆ ಡಯಾಸ್ ಮೇಲೆ ಹೋಗಿ ಪ್ರೈಸ್ ತೊಗೊಳಕ್ಕೆ ಹೋದಾಗ ಗೆಸ್ಟ್ ಕಡೆಯಿಂದ ತೊಗೊಳ್ದಿರಾ ಆ ಗೆಸ್ಟ್ ಕೈಗೆ ಪ್ರೈಸ್ ತೊಗೊಂಬರ್ತಕ್ಕಂಥವ್ರ ಕೈಯಿಂದನೇ ಪ್ರೈಸನ್ನು ತೊಗೊಂಡು ಬಂದಿದ್ದ ಅಂತ ಅದೊಂದು ಕಾಮಿಡಿ ಸೀನನ್ನು ಹೇಳಿದ್ದಾರೆ. ಲೈಕ್ ದಟ್ ಯುವರ್ ಓನ್ ಎಕ್ಸ್ಪೀರಿಯನ್ಸ್, ನಮ್ಮದೇ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. When I was in 7th, I got a good student prize from my class teacher. On the very next day, I was caught the teacher making fun in the classroom. ಬೆಸ್ಟ್ ಸ್ಟೂಡೆಂಟ್ ಅಂತ ಅವಾರ್ಡ್ ತೊಗೊಂಡು ನೆಕ್ಸ್ಟ್ ಡೇ ಟೀಚರ್ ಬರೆದಾಗ ಕ್ಲಾಸಲ್ಲಿ ಗಲಾಟೆ ಮಾಡ್ತಾ ನಾನೇ ಸಿಕ್ಕಾಕೊಂಡಿದ್ದೆ ಅಂತ. ನಾವು ರೈಟ್ ಅಬೌಟ್ ಎನಿ ಫನ್ನಿ ಎಕ್ಸ್ಪೀರಿಯನ್ಸ್ ಯು ಹ್ಯಾಡ್ ಹಿಯರ್. ಸೊ ಇಲ್ಲಿ ಯಾವುದಾದ್ರೂ ಒಂದು ಫನ್ನಿ ಎಕ್ಸ್ಪೀರಿಯನ್ಸನ್ನು ಬರೀರಿ ಅಂತ ಹೇಳಿದ್ದಾರೆ. ಒನ್ಸ್ ವಿ ಆರ್ ಪ್ಲೇಯಿಂಗ್ ಹೈಡ್ ಅಂಡ್ ಸೀಕ್. One of my friend hid in a toilet. I silently locked the door from outside and came to my home. ಈ ರೀತಿ ಒಂದು ಫನ್ನಿ ಇನ್ಸಿಡೆಂಟ್ ಅನ್ನು ಬರೆದಿರ್ತೇನೆ. ಅದಾದ ನಂತರ ಲುಕ್ ಅಟ್ ದ ಪಿಕ್ಚರ್ ಅಂಡ್ ರೈಟ್ ಎ ಸ್ಟೋರಿ ಇನ್ ಯುವರ್ ಓನ್ ವರ್ಡ್ಸ್. ಒನ್ಸ್ ಎ ಬಾಯ್ saw a pet dog playing in dirt. He took the dog to home. He washed the dog well and he played with it. ಈ ರೀತಿಯಾಗಿ ಸಣ್ಣದಾಗಿ ಒಂದು ಸಿಂಪಲ್ ಸ್ಟೋರಿ ಕೊಟ್ಟಿರ್ತಕ್ಕಂಥ 4 ಚಿತ್ರಗಳನ್ನು ಸೇರಿಸಿ ಸ್ಟೋರಿ ಬರೀಬೇಕಾಗುತ್ತೆ. ನೆಕ್ಸ್ಟ್ 4.4 ಆಕ್ಟಿವಿಟಿಗೆ ಬಂದಾಗ ದರ್ ಈಸ್ ಎ ಸ್ಟಾರ್ಟಿಂಗ್ ಆಫ್ ದ ಸ್ಟೋರಿ ಈಸ್ ಗಿವನ್. ವಿ ಹ್ಯಾವ್ ಟು ಕಂಪ್ಲೀಟ್ ದಟ್ ಸ್ಟೋರಿ. ಐ ವಾಸ್ ವಾಕಿಂಗ್ ಡೌನ್ ದ ಸ್ಟ್ರೀಟ್ ವೆನ್ ಐ ಸಾ ಎ ಸ್ಮಾಲ್ ಬಾಕ್ಸ್ ಬೈ ದ ರೋಡ್. ಸಡನ್ಲಿ ಐ ಹರ್ಡ್ ಎ ವಾಯ್ಸ್, ಹೆಲ್ಪ್, ಲೆಟ್ ಮೀ ಔಟ್ ಆಫ್ ದಿಸ್ ಪ್ಲೇಸ್. ಟು ಮೈ ಸರ್ಪ್ರೈಸ್, ಎ ವಾಯ್ಸ್ ವಾಸ್ ಕಮಿಂಗ್ ಫ್ರಮ್ ದ ಬಾಕ್ಸ್. I went slowly near the box. I asked who was inside. I heard it was a boy who had kidnapped by the thieves. I opened that box quickly. He came out, thanked me. We both went to police station and complained. ಇದಾದ ನಂತರ ನೆಕ್ಸ್ಟ್ ಮತ್ತೊಂದು ಆಕ್ಟಿವಿಟಿ ಇದೆ 4.5ನಲ್ಲಿ. ರೀಡ್ ದ routine activities of
ಅನು. ಅನುಸ್ ಎವ್ರಿಡೇ ರುಟೀನ್ ಒಂದು ಕಡೆ, ಆಮೇಲೆ ಅನುಸ್ ಎಸ್ಟರ್ಡೇ ಆಕ್ಟಿವಿಟೀಸ್ ಕೊಟ್ಟಿರ್ತಾರೆ. ಆ ಆಕ್ಟಿವಿಟೀಸ್ ಎಲ್ಲವನ್ನು ಸಹ ಓದಿದ ನಂತರ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗತ್ತೆ. ವಾಟ್ ಟೈಮ್ ಡಿಡ್ ಅನು ವೇಕಪ್ ಎಸ್ಟರ್ಡೇ? ಎಸ್ಟರ್ಡೇ ಆಕ್ಟಿವಿಟಿಯಲ್ಲಿ 7:30 AM. ವೆನ್ ಡಿಡ್ ಅನು ಗೋ ಟು ಸ್ಕೂಲ್? ಪ್ರತಿದಿನ ಯಾವಾಗ ಸ್ಕೂಲ್ಗೆ ಹೋಗ್ತಾ ಇದ್ಲು? 8:30 AM. ವೆನ್ ಡಸ್ ಅನು ಹ್ಯಾವ್ ಬ್ರೇಕ್ಫಾಸ್ಟ್ ಎವ್ರಿ ಡೇ? ಅಟ್ 8 AM. ವಾಟ್ ಟೈಮ್ ಡಿಡ್ ಅನು ಹ್ಯಾವ್ ಲಂಚ್ ಎಸ್ಟರ್ಡೇ? ಎಸ್ಟರ್ಡೇ ಯಾವ ಟೈಮ್ಗೆ ಲಂಚನ್ನು ತಗೊಂಡಿದ್ಲು? 12:30 PM. ಆ್ಯಂಡ್ ರೈಟ್ ಡೌನ್ ದ ವರ್ಬ್ಸ್ ಗಿವನ್ ಇನ್ ಬಾಕ್ಸ್. ಆ ಬಾಕ್ಸ್ನಲ್ಲಿ ಎವ್ರಿಡೇ ರುಟೀನ್ ಮತ್ತು ಎಸ್ಟರ್ಡೇ ರುಟೀನಲ್ಲಿ ಕೊಟ್ಟಿರ್ತಕ್ಕಂಥ ವರ್ಬ್ಸನ್ನು ಬರೀಬೇಕು. ವೇಕ್, ವೋಕ್, ಈಟ್, ಏಟ್, ಗೋ, ವೆಂಟ್, ಹ್ಯಾವ್, ಹ್ಯಾಡ್. ಈ ರೀತಿ ಅಲ್ಲಿ ಪ್ರೆಸೆಂಟ್ ಮತ್ತು ಪಾಸ್ಟ್ನ ಒಂದು ವರ್ಬ್ಸನ್ನು ಬರ್ಕೋಬೇಕಾಗುತ್ತೆ. ನೆಕ್ಸ್ಟ್ ಆಕ್ಟಿವಿಟಿ 4.6ನಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ವರ್ಡ್ಸ್ ಗಿವನ್ ಇನ್ ದ ಬಾಕ್ಸ್. ಅಲ್ಲಿ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡ್ಸನ್ನು ಯೂಸ್ ಮಾಡಿ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಫಿಲ್ ಮಾಡಬೇಕು. ಐ ಸ್ಪೀಕ್ ಇಂಗ್ಲಿಷ್ ಫ್ಲೂಯೆಂಟ್ಲಿ. ಮೈ ಸನ್ ಲಿವ್ಸ್ ಇನ್ ಲಂಡನ್. ಶಿ ಗೋಸ್ ಆಫೀಸ್ ಎವ್ರಿ ಡೇ. ಐ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಐ ವರ್ಕ್ ವೆರಿ ಹಾರ್ಡ್. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಕ್ಟಿವಿಟಿ 4.6ನಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಅಲ್ಲಿರ್ತಕ್ಕಂಥ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಬ್ರಾಕೆಟಲ್ಲಿ ಕೊಟ್ಟಿರ್ತಕ್ಕಂಥ ವರ್ಬ್ಸನ್ನು ಯೂಸ್ ಮಾಡಿ ನಾವು ಫಿಲ್ ಮಾಡಬೇಕಾಗುತ್ತೆ. ಸಿ, ಸ್ಯಾಮ್ ಕುಕ್ಡ್ ಎ ಟೇಸ್ಟಿ ಡಿನ್ನರ್ ಎಸ್ಟರ್ಡೇ. ಮೈ ಬ್ರದರ್ ಸಾ ಎ ಮೂವಿ ಎಸ್ಟರ್ಡೇ. ಐ ವಾಶ್ಡ್ ದ dishes. I took your pen by mistake. Rani saved the boy from drowning. And rewrite the passage after changing the words in bold to past tense. ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ಯಾಸೇಜು ಪ್ರೆಸೆಂಟ್ ಟೆನ್ಸಲ್ಲಿದೆ ನೋಡಿ. ಮೈ ಮದರ್ ಈಸ್ ಎ ಟೀಚರ್. ಈಸ್ ಅಂತ ಬಂದಿದೆ, ಅದು ಪ್ರೆಸೆಂಟ್ ಟೆನ್ಸ್. ಈ ರೀತಿ ಆ ಪ್ಯಾಸೇಜ್ನಲ್ಲಿರ್ತಕ್ಕಂಥ ಎಲ್ಲ ಪ್ರೆಸೆಂಟ್ ಟೆನ್ಸನ್ನು ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಿ ಬರೀಬೇಕು. ಮೈ ಮದರ್ ವಾಸ್ ಎ ಟೀಚರ್. She taught English and she liked her students very much. She cooked delicious food for me. I loved her so much, but she did not let me eat much junk food. ನೋಡಿ, ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ಯಾಸೇಜನ್ನು ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಿ ಬರೆದಿರ್ತೇನೆ. ನೆಕ್ಸ್ಟ್ ಆಕ್ಟಿವಿಟಿ ಬಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ಸ್ ಚೂಸಿಂಗ್ ಫ್ರಮ್ ದ ಒನ್ಸ್ ಗಿವನ್ ಇನ್ ದ ಬ್ರಾಕೆಟ್. ಬ್ರಾಕೆಟ್ನಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳನ್ನು ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಿ ಈ ಒಂದು ಪ್ಯಾರಾಗ್ರಾಫನ್ನು ಫಿಲ್ ಮಾಡಬೇಕು. ಅದ್ರ ಜೊತೆಗೆ ಆ ಪ್ಯಾರಾಗ್ರಾಫನ್ನು ಕೆಳಗಡೆ ರೀರೈಟ್ ದ ಪ್ಯಾಸೇಜನ್ನು ಮತ್ತೊಮ್ಮೆ ಬರಿಬೇಕಾಗುತ್ತೆ. ಇಲ್ಲಿ ಆ ಒಂದು ಕೊಟ್ಟಿರ್ತಕ್ಕಂಥ ಪದಗಳು ಥಿಂಕ್, ಟೇಕ್, ಬಿ ಅಂದಾಗ ಹೆಲ್ಪಿಂಗ್ ವರ್ಬ್ಸನ್ನು ಬರೀತಕ್ಕಂಥದ್ದು, ರಿಟರ್ನ್, ಇನ್ಸ್ಪೈರ್, ಇವೆಲ್ಲವನ್ನು ಸಹ ನಾವು ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಿ ಬರಿಬೇಕು. ಗಾಂಧೀಜಿ ರಿಟರ್ನ್ ಟು ಇಂಡಿಯಾ ಇನ್ 1914. ದ ಗ್ರೇಟ್ ವರ್ಲ್ಡ್ ವಾರ್ ಸೆಕೆಂಡ್ ಹ್ಯಾಡ್ ಜಸ್ಟ್ ಬಿಗನ್. ದೇರ್ ವಾಸ್ ವೈಡ್ ಸ್ಪ್ರೆಡ್ hesitation for freedom all over the country. Most of the leaders thought it the right time to strike. Gandhiji's presence inspired them a lot. So the freedom struggle took a definite shape in the year. ಇದು ಈ ರೀತಿಯಾಗಿ ಬರೆದಿರ್ತಕ್ಕಂಥ ಈ ಪ್ಯಾಸೇಜನ್ನು ಕೆಳಗೆ ಕೊಟ್ಟಿರ್ತಕ್ಕಂಥ ಬಾಕ್ಸ್ನಲ್ಲಿ ಪೂರ್ತಿಯಾಗಿ ನಾವು ರೀರೈಟ್ ಮತ್ತೊಮ್ಮೆ ಬರಿಬೇಕಾಗತ್ತೆ. ಸೊ ಈ ಆಕ್ಟಿವಿಟಿ 8th ಸ್ಟ್ಯಾಂಡರ್ಡ್ 4th ಯೂನಿಟ್ಗೆ ಸಂಬಂಧಿಸಿರ್ತಕ್ಕಂತಹ ನರೇಟ್ಸ್ ಸ್ಟೋರೀಸ್ ಆ್ಯಂಡ್ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸಸ್ ಇನ್ ಇಂಗ್ಲೀಷ್. ಮತ್ತು ಮುಂದಿನ ಯೂನಿಟ್ಗಳಾದಂಥ 5th 6th ಎಲ್ಲ ಯೂನಿಟ್ಗಳು ಒಂದು ಕೀ ಆನ್ಸರ್ಸ್ ವೀಡಿಯೋಸನ್ನು ಈ ಚಾನಲ್ನಲ್ಲಿ ಪಬ್ಲಿಷ್ ಮಾಡ್ತೇನೆ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರತಕ್ಕಂಥ ಯಾವುದೇ ವಿಡಿಯೋನ ಮಿಸ್ ಮಾಡ್ಕೊಳ್ಳೋದ ಹಾಗೆ ಆ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅಂತ ತಿಳಿಸುತ್ತಾ, ನೀವು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.